ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಲ್ಲಿ ಕೆರೂರು ಇದೆಯಲ್ಲ, ಇಲ್ಲಿ ಜನ ರೋಡಲ್ಲಿ ಪಟಾಕಿ ಹೊಡೆದು ಸೆಲೆಬ್ರೇಷನ್ ಮಾಡ್ತಿದ್ರು. ಇದೇನಿದು ಅಕಾಲದಲ್ಲಿ ಮಳೆ ಬಂದಂಗೆ ಹೊತ್ತು ನೋಡ್ದಂಗೆ ಜನ ದೀಪಾವಳಿ ಮಾಡ್ತಾವ್ರಲ್ಲ, ಏನ್ ಸಮಾಚಾರ ಅಂತ ವಿಚಾರಿಸಿದ್ರೆ ಈ ಕೆರೂರು ಸ್ಟೇಷನ್ ನಲ್ಲಿದ್ದ ಸಬ್ ಇನ್ಸ್ಪೆಕ್ಟರ್ ಭೀಮಪ್ಪ ರಬಕವಿ ಅನ್ನೋ ಪೊಲೀಸಪ್ಪ ಹೊಲಸು ತಿನ್ನೋ ಟೈಮಲ್ಲಿ ಲೋಕಾಯುಕ್ತರ ಕೈಯಲ್ಲಿ ಟ್ರ್ಯಾಪ್ ಆಗಿ ಅರೆಸ್ಟ್ ಆಗ್ಬಿಟ್ಟೈತಂತೆ. ಒಬ್ಬ ಪೊಲೀಸ್ ಆಫೀಸರ್ ಅರೆಸ್ಟ್ ಆಗ್ಬಿಟ್ಟ ಅಂತ ಜನ ಈ ರೇಂಜಿಗೆ ಪಟಾಕಿ ಹೊಡಿತಾರೆ ಅಂದ್ರೆ ಆ ಆಫೀಸರು ಅದಿನ್ಯಾವ ರೇಂಜಿಗೆ ಜನರನ್ನು ಉರ್ಕೊಂಡು ತಿಂದಿರ್ಬೇಡ ಹೇಳಿ. ಈ ಆಫೀಸರ್ಗಳು ಅದು ಯಾಕಿಂಗ್ ಮಾಡ್ತಾವೋ ಏನೋ ಒಂದು ಅರ್ಥ ಆಗಲ್ಲ ಕಣ್ರಿ. ಸರ್ವಿಸ್ ಮಾಡಿ ಅಂತ ಯೂನಿಫಾರ್ಮ್ ಕೊಟ್ರೆ ಸರ್ವಾಧಿಕಾರಿಗಳ ತರ ಆಡ್ತಾರೆ, ಕಾನೂನು ಕಾಪಾಡ್ರಪ್ಪ ಅಂತ ಬಿಟ್ಟು ಲಾಠಿ ಕೊಟ್ರೆ ಜನರ ಕಾಲ್ಗಳು ಕಟ್ಟಿ ಲಾಳ ಕಟ್ಟೋದಕ್ಕೆ ಹೋಗ್ತಾರೆ. ಅಲ್ಲ, ಜನ ಸೇವೆ ಮಾಡೋದಕ್ಕೆ ಪೊಲೀಸಿಗೆ ಸಿಗ್ದಂಗೆ ಇನ್ಯಾರಿಗಾದ್ರೂ ಚಾನ್ಸ್ ಸಿಗುತ್ತೆ ಅಂದ್ರೆ, ಅವಕಾಶ ಸಿಗ್ದಂಗೆ ಏನಾದ್ರು ಒಂಚೂರು ಒಳ್ಳೆ ಕೆಲಸ ಮಾಡ್ಬಿಟ್ಟು ಪುಣ್ಯ ಕಟ್ಕೋಬೇಕಪ್ಪ. ಅದನ್ನು ಬಿಟ್ಟು ದೌಲತ್ ತೋರಿಸ್ಕೊಂಡು ಎರಡೂ ಕೈಯಲ್ಲಿ ಅನ್ನ ಉಣ್ಣೋದಕ್ಕೆ ಕೂತ್ರೆ ಕರ್ಮ ಬಿಡುತ್ತಾ, ಬೊಗ್ಗಿಸ್ಕೊಂಡು ಬಾರಿಸುತ್ತೆ ಅಲ್ಲ. ಈ ಭೀಮಪ್ಪ ರಬಕವಿ ಅನ್ನೋ ಪೊಲೀಸ್ ಇನ್ಸ್ಪೆಕ್ಟ್ರು ಅದು ಯಾರೋ ಪಾಪ ಶಂಕರಪ್ಪ ನೀಲಪ್ಪ ಬೂದಿಹಾಳ ಅನ್ನೋರನ್ನ ಕರ್ಕೊಂಡು ಬಂದು ಸ್ಟೇಷನಲ್ಲಿ ಕೂರಿಸ್ಕೊಂಡು ಈ ಸ್ಪೀಡ್ ಆಡಿಸ್ತಿದ್ಯಾ ಅಂತ ಕೇಸ್ ಹಾಕ್ಕೊಡ್ತೀನಿ, ಬಡ್ಡಿ ವ್ಯವಹಾರ ಮಾಡ್ತಿದ್ಯಾ ಅಂತ ಕೇಸ್ ಹಾಕ್ಕೊಡ್ತೀನಿ ಅಂತ ಎದುರಿಸ್ತಿತ್ತಂತೆ. ಅಯ್ಯೋ ಹಂಗೆಲ್ಲ ಮಾಡ್ಬೋಡಿ ಸರ್, ಅದೇನು ಮಾಡ್ಬೇಕು ಹೇಳಿ ಅಂತ ಕೇಳಿದ್ರೆ ಅಳ್ದು ತೂಗಿ ಕೂಡಿ ಕಳೆದು ಕುಣಿಸಿ ಬಾಗಿಸಿ 1,70,000 ಫೈನಲ್ ಮಾಡೋದು. ಇಷ್ಟು ಕೊಟ್ರೆ ಕೇಸು ಗೀಸು ಏನೂ ಇಲ್ಲ, ಎಲ್ಲ ಉಫಿ ಅಂತ ಮಾತು ಕೊಟ್ಟವ್ರೆ. ಅಲ್ಲಲ್ಲ, ಇವು ಬುದ್ಧಿ ಕಲಿಸಿದ್ರೆ ಲದ್ದಿ ತಿನ್ನೋದು ಬಿಡಲ್ಲ. ಈ ಇನ್ಸ್ಪೆಕ್ಟರ್ ಭೀಮಪ್ಪ, ಅಯ್ಯಪ್ಪನ ಬಾಲ ಕಾನ್ಸ್ಟೇಬಲ್ ಸಂತೋಷ್ ಬಿರಾದರ ಇಬ್ರಿಗೂ ಸರಿಯಾದ ಪಾಠ ಕೊಡಿಸ್ಲೇಬೇಕು ಅಂತ ಇವ್ರು ಸೀದಾ ಬಾಗಲಕೋಟೆಗೆ ಹೋಗಿ ಲೋಕಾಯುಕ್ತರನ್ನ ಭೇಟಿ ಮಾಡಿ ಈ ಪೊಲೀಸ್ ಅಪ್ಪಗಳ ಕಥೆನೆಲ್ಲ ಹೇಳೋರು. ಇಷ್ಟು ಸಿಕ್ಕರೆ ಸಾಕಲ್ಲ, ಲೋಕಾಯುಕ್ತವ್ರು ಬಿಡ್ತಾರ, ಸರಿ ನೋಡಿರಪ್ಪ ಅದೆಂತ ಹೆಗ್ಣ ಇದ್ರು ಹಿಡಿದು ಒಣಗಾಕೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹಿಡಿಯೋ ಬಲೆಗಳನ್ನೆಲ್ಲ ರೆಡಿ ಮಾಡ್ಕೊಂಡು ರೆಡಿ ಆಗ್ಬಿಟ್ಟಾರೆ. ಇವ್ರು ಸೀದಾ ಕೆರೂರು ಸ್ಟೇಷನ್ಗೆ ಬಂದು ಭೀಮಪ್ಪನ ಕೈಗೆ ಗರಿ ದುಡ್ಡು ಕೊಡೋ ಟೈಮ್ ಸರಿಯಾಗಿ ಲೋಕಾಯುಕ್ತವ್ರಿಗೆ ಎಂಟ್ರಿ. ರೆಡ್ ಹ್ಯಾಂಡಾಗಿ ಲಾಕು, ಕೈ ಕೆಂಪಾದ್ಮೇಲೆ ಮುಖಾಮುಖಿ ನೋಡೋದೇನೈತೆ. ಈ ಭೀಮಪ್ಪ ಅದ್ರ ಬಾಲ ಸಂತೋಷ ಇಬ್ಬರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕರ್ಕೊಂಡು ಹೋಗ್ತಿದ್ರೆ ಕೆರೂರು ಪೊಲೀಸ್ ಸ್ಟೇಷನ್ ಮುಂದೆ ಹಬ್ಬದ ವಾತಾವರಣ. ರೋಡ್ ತುಂಬ ಪಟಾಕಿ, ಆಕಾಶ ತುಂಬ ರಾಕೆಟ್. ಒಬ್ಬ ಆಫೀಸರಿಗೆ ಇದಕ್ಕಿಂತ ಹೀನಾಯ ಸ್ಥಿತಿ ಏನಾದರೂ ಬರೋದಕ್ಕೆ ಸಾಧ್ಯ ಇದೆಯಾ? ಆ ಊರಿನ ಜನಕ್ಕೆ ಅದಿನ್ನೆಷ್ಟು ಅಸಹ್ಯ ಹುಟ್ಟಿಸಿರ್ಬೇಕು ಇವಯ್ಯ. ಇಂಥ ಪೊಲೀಸ್ ಬಾಳ್ಬಾರ್ದು ಕಣ್ರಿ. ಮಾನ ಮರ್ಯಾದೆ ಆದ್ರೆ ರಿಸೈನ್ ಮಾಡಿ ಬಸ್ ಸ್ಟ್ಯಾಂಡಲ್ಲಿ ಮೂಟೆ ಹೊತ್ತಾದ್ರೂ ಗೌರವದ ಬಾಳ್ತಾರೆ. ನೋಡೋಣ ಈ ಭೀಮಪ್ಪ ಮುಂದೆ ಎಂಥ ಬಾಳುತ್ತೆ.